ಚಾಲಕನಿಲ್ಲದೆ ಬಸ್ ಒಂದು ಚಲಿಸಿ ಕಾರಿಗೆ ಡಿಕ್ಕಿಯಾಗಿರುವ ಘಟನೆ ಉಡುಪಿ ಜಿಲ್ಲೆಯ ಕುಂದಾಪುರದ ಹಾಂಗಳೂರು ಬಳಿ ನಡೆದಿದೆ. ಸರ್ವಿಸ್ ಸೆಂಟರ್ನಲ್ಲಿ ಇದ್ದ ಖಾಸಗಿ ಬಸ್ ಇದ್ದಕ್ಕಿದ್ದ ಹಾಗೆ ಸರ್ವಿಸ್ ರೋಡ್ ಮತ್ತು ರಾಷ್ಟ್ರೀಯ ಹೆದ್ದಾರಿ ದಾಟಿ ಏಕಾಏಕಿ ರಸ್ತೆ ಬದಿ ಇದ್ದ ಕಾರಿಗೆ ಡಿಕ್ಕಿ ಹೊಡೆದಿದೆ. ಸದ್ಯ ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಈಗ ರಾಜ್ಯದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ರಾಜ್ಯ ಚುನಾವಣೆ ಆಯುಕ್ತ ಜಿಎಸ್ ಸಂಗ್ರೇಶಿ ಸಭೆ ಮಾಡಿದ್ದಾರೆ. ಸಭೆ ಬಳಿಕ ಮಾತನಾಡಿದ್ದು, ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಸಿದ್ಧತೆ ಬಗ್ಗೆ ಸಭೆ ಮಾಡಿದ್ದೇವೆ. ಮತದಾರ ಪಟ್ಟಿ ಸಿದ್ಧಪಡಿಸಬೇಕು. 18 ವರ್ಷ ತುಂಬಿದ ಎಲ್ಲಾ ಯುವಕ ಯುವತಿಯರನ್ನ ಈ ಪಟ್ಟಿಗೆ ಸೇರಿಸಬೇಕು. ಈ ನಿಟ್ಟಿನಲ್ಲಿ ಮಾರ್ಗದರ್ಶನ ನೀಡಲಾಗಿದೆ ಅಂತ ತಿಳಿಸಿದ್ರು. ಇನ್ನು ಇವಿಎಂನಲ್ಲಿ ಮತದಾನ ಮಾಡಬೇಕಾ, ಬ್ಯಾಲೆಟ್ ಪೇಪರ್ ಬಳಸಬೇಕಾ ಅನ್ನೋ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ ಅಂತ ತಿಳಿಸಿದ್ದಾರೆ. ಅದು ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸಬೇಕು. ಈಗ ಎಲ್ಲಿವರೆಗೆ ಮತದಾರರ ಪಟ್ಟಿ ತಯಾರಾಗಿದೆ, ಇನ್ನು ಆಗಬೇಕಾದ್ದು. ಯಾಕಂದರೆ ಪ್ರತಿ ದಿವಸ 18 ವರ್ಷ ಆದಂಥ ಎಲ್ಲ ನಾಗರಿಕರು ಮತದಾರರಾಗಿ ಇರ್ತಾರೆ. ಹೀಗಾಗಿ ಅವುಗಳ ಒಂದು ಪಟ್ಟಿಯನ್ನು ಬೇಗ ಮಾಡಬೇಕು ಅನ್ನೋ ಒಂದು ಸಲಹೆಯನ್ನು ಕೂಡ ಮಾರ್ಗದರ್ಶನ. ನಾಡಿನ ಶಕ್ತಿಪೀಠ ಐತಿಹಾಸಿಕ ಬಾದಾಮಿಯ ಬನಶಂಕರಿ ದೇವಿ ಜಾತ್ರೆ ನಡೆದಿದ್ದು, ಅಪಾರ ಭಕ್ತ ಸಮೂಹದ ಮಧ್ಯೆ ಮಹಾರಥೋತ್ಸವ ನಡೆಯಿತು. ರಥೋತ್ಸವಕ್ಕೆ ಬಾದಾಮಿ ಶಾಸಕ ಭೀಮಸೇನ ಚಿಮ್ಮನಕಟ್ಟಿ ಚಾಲನೆ ಕೊಟ್ಟಿದ್ದಾರೆ. ತಿಂಗಳ ಪೂರ್ತಿ ಹಗಲು ರಾತ್ರಿ ನಡೆಯುವುದು ಈ ಜಾತ್ರೆ ವಿಶೇಷ. ಮೈಸೂರಿನ ತಳೂರು ಗ್ರಾಮದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಚಿರತೆ ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಮೈಸೂರು ಜಿಲ್ಲೆ ಜಯಪುರ ಹೋಬಳಿಯ ತಳೂರು ಗ್ರಾಮದಲ್ಲಿ ಚಿರತೆ ಆತಂಕ ಸೃಷ್ಟಿ ಮಾಡಿದೆ. ಚಿರತೆ ಓಡಾಟದ ಮಾಹಿತಿ ನೀಡಿದ್ರೂ ಕ್ಯಾರೆ ಎನ್ನದ ಅರಣ್ಯಾಧಿಕಾರಿಗಳು ಅಂತ ಜನ ಕಿಡಿಕಾರಿದ್ದಾರೆ. ಬಂಡೀಪುರ ಅರಣ್ಯದಲ್ಲಿ ಅಪರೂಪದ ದೃಶ್ಯವೊಂದನ್ನ ಕಂಡ ಪ್ರವಾಸಿಗರಲ್ಲಿ ರೋಮಾಂಚನಗೊಂಡಿದೆ. ಸಫಾರಿಗೆ ಹೋಗಿದ್ದಂತಹ ಪ್ರವಾಸಿಗರ ಮೊಬೈಲ್ನಲ್ಲಿ ಈ ಅದ್ಭುತ ದೃಶ್ಯ ಸೆರೆಯಾಗಿದ್ದು, ಬೇಟೆಗೆ ಬಂದ ಹುಲಿಯನ್ನ ಕಾಡಾನೆ ಹಿಂಡು ಹಿಮ್ಮೆಟ್ಟಿಸಿದೆ. ಯುವಕನೊಬ್ಬ ಕಾಡಾನೆ ಜೊತೆಗೆ ಹುಚ್ಚಾಟ ಆಡಿರುವ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ರಸ್ತೆ ದಾಟಿ ಹೋಗ್ತಾ ಇದ್ದ ಕಾಡಾನೆಗೆ ಯುವಕ ಕಾಟ ಕೊಟ್ಟಿದ್ದಾನೆ. ಆನೆಯನ್ನ ಪ್ರಚೋದಿಸ್ತಾ ಅದರ ಮುಂದೆ ಹುಚ್ಚಾಟ ಮಾಡಿದ್ದಾನೆ. ಸದ್ಯ ಈತನ ಹುಚ್ಚಾಟಕ್ಕೆ ನೆಟ್ಟಿಗರು ಗರಂ ಆಗಿದ್ದಾರೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳದ ಉದ್ಘಾಟನೆ ಆಗಿದೆ. ಇದೀಗ ಗಂಗಾ ತೀರದಲ್ಲಿ ಭಕ್ತಿಯ ಅಲೆ ಪ್ರಾರಂಭ ಆಗಿದೆ. ಫೆಬ್ರವರಿ 26ರವರೆಗೆ ನಡೀತಾ ಇರುವ ಮಹಾಕುಂಭದಲ್ಲಿ ಜನರ ಜಾತ್ರೆ ಶುರುವಾಗಿದೆ. ಇಂದು ಮೊದಲ ಸ್ನಾನದ ಸಂದರ್ಭದಲ್ಲಿ ಹೆಲಿಕಾಪ್ಟರ್ನಿಂದ ಹೂವಿನ ಮಳೆ ಸುರಿಸಲಾಗಿದೆ. ಜಮ್ಮು ಕಾಶ್ಮೀರದ ಬಹುನಿರೀಕ್ಷಿತ ಸೋನ್ಮಾರ್ಗ್ ಸುರಂಗವನ್ನು ಪ್ರಧಾನಿ ನರೇಂದ್ರ ಮೋದಿ ಲೋಕಾರ್ಪಣೆ ಮಾಡಿದ್ದಾರೆ. ಸೋನ್ಮಾರ್ಗ್ ಟನಲ್ನಿಂದ ಕಾಶ್ಮೀರ ಪ್ರವಾಸೋದ್ಯಮಕ್ಕೆ ಹಾಗೂ ಸ್ಥಳೀಯ ಆರ್ಥಿಕ ಚಟುವಟಿಕೆಗಳಿಗೆ ಪ್ರಯೋಜನಕಾರಿಯಾಗಲಿದೆ. ತೆಲುಗು ನಟ ವಿಷ್ಣು ಮಂಚು 120 ಅನಾಥ ಮಕ್ಕಳನ್ನ ದತ್ತು ಪಡೆದಿದ್ದಾರೆ. ತಿರುಪತಿಯ ಬೈರಾಗಿ ಪಟ್ಟೇಡ ಮಾತೃಶ್ಯ ಅನಾಥ ಆಶ್ರಮದಲ್ಲಿದ್ದ ಮಕ್ಕಳನ್ನ ದತ್ತು ಪಡೆದುಕೊಂಡಿದ್ದಾರೆ. ಅನಾಥಾಶ್ರಮಕ್ಕೆ ಭೇಟಿ ನೀಡಿದ ವಿಷ್ಣು ಮಂಚು ಮಕ್ಕಳನ್ನ ದತ್ತು ಪಡೆಯುವ ಕಾನೂನು ಪ್ರಕ್ರಿಯೆಯನ್ನು ಮುಗಿಸಿದ್ದಾರೆ. ಅಂತಾರಾಷ್ಟ್ರೀಯ ಸುದ್ದಿಗಳನ್ನು ನೋಡ್ತಾ ಹೋಗೋಣ.
ಅಮೆರಿಕದ ಲಾಸ್ ಏಂಜಲೀಸ್ ಕಾಡ್ಗಿಚ್ಚಿಗೆ ಬಲಿಯಾದವರ ಸಂಖ್ಯೆ 24ಕ್ಕೆ ಏರಿಕೆಯಾಗಿದೆ. ಗಂಟೆಗೆ 80 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದ್ದು, ಪರ್ವತಗಳಲ್ಲಿ ಗಂಟೆಗೆ 113 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಕಾಡ್ಗಿಚ್ಚು ಬೆಂಕಿ ನಂದಿಸಲು ಅಗ್ನಿಶಾಮಕ ದಳ ಹರಸಾಹಸ ಪಡುತ್ತಿದ್ದಾರೆ. Oh my God, look at all these ponds. ಉತ್ತರ ಚೀನಾದಲ್ಲಿ ಉಲ್ಬಣಿಸಿರುವ ಕೊರೋನಾ ಮಾದರಿಯ HMPV ಸೋಂಕು ಹತೋಟಿಗೆ ಬಂದಿದೆ. ಸೋಂಕಿನ ಪ್ರಮಾಣ ಇಳಿಕೆ ಆಗಿದೆ ಅಂತ ಚೀನಾ ಆರೋಗ್ಯ ಅಧಿಕಾರಿಗಳು ತಿಳಿಸಿದ್ದಾರೆ. HMP ವೈರಸ್ ಹೊಸದೇನಲ್ಲ, ಹಲವು ದಶಕಗಳಿಂದ ಇದೆ ಅಂತ ತಿಳಿಸಿದರು. ಬಾಂಗ್ಲಾ ವಿದೇಶಾಂಗ ಸಚಿವಾಲಯವು ಭಾರತೀಯ ರಾಯಭಾರಿ ಪ್ರಣಯ್ ವರ್ಮಾ ಅವರನ್ನ ಕಚೇರಿಗೆ ಕರೆಸಿಕೊಂಡು ಗಡಿಯಲ್ಲಿ ತಂತಿ ಬೇಲಿ ನಿರ್ಮಿಸುತ್ತಿರುವ ಬಗ್ಗೆ ಎಚ್ಚರಿಕೆ ಕೊಟ್ಟಿದೆ. ಇದೇ ವಿಚಾರಕ್ಕೆ ಬಾಂಗ್ಲಾದೇಶದ ಉಪ ಹೈಕಮಿಷನರ್ ಅವರನ್ನ ವಿಚಾರಣೆಗೆ ಹಾಜರಾಗುವಂತೆ ಭಾರತ ಸಮನ್ಸ್ ಕೊಟ್ಟಿದೆ. ಕೆನಡಾ ಪ್ರಧಾನಿ ಹುದ್ದೆಗೆ ಜಸ್ಟಿನ್ ಟ್ರೂಡೋ ರಾಜೀನಾಮೆ ಬೆನ್ನಲ್ಲೇ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ನಡೀತಾ ಇದ್ದು, ಕೆನಡಾ ಪ್ರಧಾನಿ ರೇಸ್ನಲ್ಲಿದ್ದ ಭಾರತೀಯ ಮೂಲದ ಅನಿತಾ ಆನಂದ್ ಲಿಬರಲ್ ಪಾರ್ಟಿ ಆಫ್ ಕೆನಡಾ ಪಕ್ಷದ ನಾಯಕತ್ವದಿಂದ ಹಿಂದೆ ಸರಿದಿದ್ದಾರೆ. ಜಗತ್ತಿನ ಅತಿ ಎತ್ತರದ ಯುದ್ಧಭೂಮಿ ಸಿಯಾಚಿನ್ನಲ್ಲಿ ಇನ್ಮುಂದೆ ಜಿಯೋ 5G ನೆಟ್ವರ್ಕ್ ಲಭ್ಯ ಆಗಲಿದೆ. ರಿಲಯನ್ಸ್ ಜಿಯೋ ಟೆಲಿಕಾಂ ಕಂಪನಿಯ ಭಾರತೀಯ ಸೇನೆ ಸಹಯೋಗದಲ್ಲಿ ಸಿಯಾಚಿನ್ನ ಗ್ಲೇಸಿಯರ್ ಪ್ರದೇಶದಲ್ಲಿ 5G ನೆಟ್ವರ್ಕ್ ಅಳವಡಿಸಲಾಗಿದೆ. ಜನವರಿ 15ರಂದು 5G ನೆಟ್ವರ್ಕ್ ಸೇವೆಗೆ ಚಾಲನೆ ದೊರೆಯಲಿದೆ.